ಈ ವಿಡಿಯೋ ಪುರುಷರಿಗಾಗಿ ತಪ್ಪದೆ ಕೊನೆವರೆಗೂ ನೋಡಿ. ಮನೆ ಯಜಮಾನನಲ್ಲಿ ಇಂತಹ ಗುಣಗಳಿದ್ದರೆ ಖಂಡಿತವಾಗಿಯೂ ಮನೆಯಲ್ಲಿ ಕಲಹ ಉಂಟಾಗಲು ಸಾಧ್ಯವಿಲ್ಲ. ಜೊತೆಗೆ ಪುರುಷರು ಹೊಂದಿರಲೇಬೇಕಾದ ಕೆಲವೊಂದು ಗುಣಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಪುರುಷರು ಸುಂದರವಾಗಿ ಇರುವುದಕ್ಕಿಂತ ಹೆಚ್ಚು ವಿಶ್ವಾಸಮಯಿಯಾಗಿರಬೇಕು. ನಿಜ ಸ್ನೇಹಿತರೆ, ವಿಶ್ವಾಸ ಎಂಬುದು ಮನುಷ್ಯ ಜೀವಿಗೆ ಅತ್ಯಗತ್ಯ. ಇದನ್ನಲ್ಲದೆ ಹಾಸ್ಯ ಮಾಡುವುದು ಮತ್ತು ಸ್ನೇಹ ಉಳಿಸಿಕೊಳ್ಳುವುದು ತಿಳಿದಿರಲೇಬೇಕು. ಭಾವನಾತ್ಮಕತೆಗೆ ಹೊಂದಿಕೊಳ್ಳುವ ಮೂಲಕ ಬೆಲೆ ಕೊಡಬೇಕು. ಭಾವನೆಗಳಿಗೆ ಬೆಲೆ ಕೊಡದಿರುವ ಪುರುಷ ಖಂಡಿತವಾಗಿಯೂ ಹೆಣ್ಣಿನ ಪ್ರೀತಿಯನ್ನು ಗಳಿಸಲು ಸಾಧ್ಯವಿಲ್ಲ. ತನ್ನ ಪತ್ನಿಯಲ್ಲಿ ತನ್ನ ಕುಟುಂಬದವರೊಡನೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿಕೊಳ್ಳಬೇಕಾದದ್ದು ಪುರುಷನ ಕರ್ತವ್ಯ. ಎಲ್ಲರೊಂದಿಗೂ ಬೆಂಬಲಿತನಾಗಿರಬೇಕು, ಪ್ರೋತ್ಸಾಹಿಸುತ್ತಿರಬೇಕು. ಪುರುಷನಾದವನು ಮೊದಲು ಹೇಳುವ ವಿಷಯವನ್ನು ಶಾಂತತೆಯಿಂದ ಕೇಳಿ ಬಳಿಕ ಅಭಿಪ್ರಾಯವನ್ನು ತಿಳಿಸಬೇಕು. ದುಡುಕಿ ನಿರ್ಧಾರ ತೆಗೆದುಕೊಳ್ಳುವುದು ಪುರುಷರ ಅಸಭ್ಯ ಲಕ್ಷಣವಾಗಿದೆ. ಸಂಬಂಧ ಉಳಿಯುವಂತಹ ಕೆಲಸಗಳನ್ನು ಮಾಡಲು ಸಿದ್ಧನಿರಬೇಕು. ತಪ್ಪು ಯಾರದು ಎಂದು ಯೋಚಿಸದೆ ಸಂಬಂಧ ಕಳೆದುಕೊಳ್ಳುವ ಕೆಲಸ ಮಾಡಬಾರದು. ಸ್ನೇಹಿತರ ಅಥವಾ ಪತ್ನಿಯ ಸಾಧನೆಗಳನ್ನು ಕೊಂಡಾಡಬೇಕು. ಹೊಗಳಿಕೆಯು ಮಾಡುತ್ತಿರುವ ಕೆಲಸಕ್ಕೆ ಪ್ರೋತ್ಸಾಹಿಸಿದಂತಾಗುತ್ತದೆ. ಇದನ್ನು ಪುರುಷನಾದವನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಭವಿಷ್ಯದ ಬಗ್ಗೆ ತನ್ನದೇ ಆದ ಯೋಜನೆ ರೂಪಿಸಿಕೊಂಡಿರಬೇಕು. ಮನೆಯಲ್ಲಿರುವವರೆಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳಬೇಕು. ಪುರುಷನಾದವನಿಗೆ ಈ ಎಲ್ಲಾ ಗುಣಗಳು ಇದ್ದರೆ ಅವನು ಖಂಡಿತವಾಗಿಯೂ ಉತ್ತಮನಾಗುತ್ತಾನೆ. ನಿಜ ಅಲ್ವಾ ಸ್ನೇಹಿತರೆ? ಪುರುಷನು ಇದ್ದ ಮನೆಯಲ್ಲಿ ಒಂದು ಗತ್ತು ಗಂಭೀರ್ಯ ಇದ್ದೇ ಇರುತ್ತದೆ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.